ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಇನ್ಸಿಡೆಂಟು ಅಂತ ಹೇಳಿದ್ರೆ, ವಾಯ್ಸು ಸ್ವಲ್ಪ ಸರಿ ಇಲ್ಲ, ಯಾಕೆಂದರೆ ಕೋಲ್ಡ್ ಆಗಿಬಿಟ್ಟಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿನಾ. ಇನ್ನು ಆ ಇನ್ಸಿಡೆಂಟ್ ಏನಂತ ಹೇಳಿದ್ರೆ, ಒಬ್ಬರು ಲೇಡಿ ಬಂದರು, ಅವ್ರ ಮಗ ಒಂದು 8 ವರ್ಷ ಇರ್ಬೋದು. 8 ವರ್ಷದ ಹುಡುಗನಿಗೆ ಒಂದು ಜುಬ್ಬಾನ ಸ್ಟಿಚ್ ಮಾಡಿಕೊಡಿ ಅಂತೇಳಿ ತೊಗೊಬಂದಿದ್ದು, ಸರಿನಾ. ಅದು ತೊಗೊಬಂದಿದ್ದು ಸರಿ ಅವರು, ಬಟ್ ಅವ್ರು ಹೇಳ್ತಾ ಇರೋ ರೀತಿ ಹೆಂಗಿದೆ ಅಂದರೆ, ಸೈಡು 2 ಸ್ಟಿಚ್ ಹಾಕ್ಬಿಡಿ ಸಾಕು ಅಂತ ಹೇಳಿದ್ರು. ನನಗೆ ಅವಾಗ ಕನ್ಫ್ಯೂಸ್ ಆಯಿತು, ಇವ್ರು ಜುಬ್ಬಾ ಸ್ಟಿಚ್ ಮಾಡೋದಕ್ಕೆ ರೆಡಿಮೇಡ್ ತೊಗೊಬಂದಿದ್ದಾರಾ ಇಲ್ಲ ಪೀಸ್ ತೊಗೊಬಂದಿದ್ದಾರಾ ಅಂತ ನಾನು ಕೇಳಿದೆ. ರೆಡಿಮೇಡ್ ತೊಗೊಬಂದಿದ್ದೀರಾ, ಸೈಡ್ ಸ್ಟಿಚ್ ಹಾಕ್ಕೊಡ್ಬೇಕಾ ಅಂತ ಕೇಳಿದೆ. ಇಲ್ಲ, ಪಂಚೆ ತೊಗೊಬಂದಿದ್ದೀನಿ, ಅದರಲ್ಲಿ ನೀವು ಜುಬ್ಬಾ ಸ್ಟಿಚ್ ಮಾಡಿಕೊಡಿ, ಒಂದು ಸೈಡ್ ಒಂದು 2 ಸ್ಟಿಚ್ ಹಾಕ್ಕೊಡಿ ಸಾಕು. ನನಗೆ ಶಾಕು, ಹೌದಾ ಸೈಡ್ 2 ಸ್ಟಿಚ್ ಹಾಕ್ಬಿಟ್ರೆ ಪಂಚೆಲಿ ಅದು ಜುಬ್ಬಾ ಆಗ್ಬಿಡುತ್ತಾ, ಅದು ಹೆಂಗೆ ಅಂತ ಅವ್ರನ್ನೇ ಕೇಳಿದೆ. ಸ್ವಲ್ಪ ಸ್ಲೀವ್ ಹಾಕ್ಬಿಡಿ, ಅವಾಗ ಜುಬ್ಬಾ ಆಗ್ಬಿಡುತ್ತೆ. ನನಗೆ ಇನ್ನೂ ಶಾಕು, ಬೆಳಗ್ಗೆ ಯಾವುದಪ್ಪ ಇದು ಕೇಸು ಅಂತ. ಹೌದಾ, ಸ್ಲೀವ್ ಹಾಕಿ ಸೈಡ್ 2 ಸ್ಟಿಚ್ ಹಾಕಿದ್ರೆ ಜುಬ್ಬಾ ಆಗುತ್ತಾ? ಸರಿ ಹೋಗಲಿ, ಒಂದು 10 ನಿಮಿಷ ಟೈಮ್ ತೊಗೊಂಡು ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ನನಗೆ ಇನ್ನೂ ಶಾಕು. 10 ನಿಮಿಷದಲ್ಲಿ ಒಂದು ಜುಬ್ಬಾ ರೆಡಿ ಮಾಡೋಕ್ಕಾಗುತ್ತಾ? ಜುಬ್ಬಾ ಅಂದರೆ ಲೇಡೀಸ್ ಟಾಪ್ಗಿನ್ನ ಸ್ವಲ್ಪ ರಿಸ್ಕು. ಲೇಡೀಸ್ ಟಾಪ್ ಅಂದರೆ ಜಸ್ಟು ಫ್ರಂಟು ಬ್ಯಾಕು ಯು ಶೇಪ್ ತೆಗೆದ್ಬಿಟ್ಟು ಕಟ್ ಮಾಡಿದ್ರೆ ಟಾಪ್ ಆಗುತ್ತೆ. ಬಟ್ ಜುಬ್ಬಾಗೆ ಹಂಗಾಗಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನೆಕ್ ಬ್ಯಾಂಡ್ ಬರುತ್ತೆ, ಫುಲ್ ಸ್ಲೀವ್ ಬರುತ್ತೆ, ಮತ್ತು ಸೈಡ್ ಸ್ಲೀಟ್ ಓಪನ್ ಬರುತ್ತೆ, ಸೈಡ್ ಓಪನ್ ಎಲ್ಲ ಇರುತ್ತೆ. ಸೊ ಅದು ಇನ್ನೂ ರಿಸ್ಕು. ಬಟ್ ಅದನ್ನು 10 ನಿಮಿಷಕ್ಕೆ ರೆಡಿ ಮಾಡ್ಕೊಡ್ಬೇಕಂತೆ. ಹಂಗಾದ್ರೆ ಅವ್ರು ಹೇಳೋ ಲೆಕ್ಕಾಚಾರಕ್ಕೆ 10 ನಿಮಿಷಕ್ಕೊಂದು ಜುಬ್ಬಾ ರೆಡಿ ಮಾಡ್ಬೋದು ಅಂದರೆ, ಅದಕ್ಕೇನು ಒಂದು 10 ನಿಮಿಷ ಅಂದರೆ ಒಂದು 20 ರೂಪಾಯಿ 30 ರೂಪಾಯಿ ಇರ್ಬೋದು ಅಷ್ಟೇ ಅಂತ ಅವ್ರ ಥಾಟು ಇರ್ಬೋದು. ನಾನು ದುಡ್ಡು ಬಗ್ಗೆ ಅವ್ರ ಹತ್ರ ಕೇಳಲೇ ಇಲ್ಲ, ಯಾಕೆಂದ್ರೆ ಅವ್ರು ಇದನ್ನೇ ಇಷ್ಟೊಂದು ಶಾಕಾಗಿ ಹೇಳ್ತಾ ಇದ್ದಾರೆ. ಇನ್ನು ದುಡ್ಡು ಬಗ್ಗೆ ಕೇಳಿದ್ರೆ ಇನ್ನೆಷ್ಟು ಶಾಕಿಂಗ್ ಹೇಳ್ಬೋದು ಅಂತ ನಾನು ಮನಸಲ್ಲೇ ತಿಳ್ಕೊಂಡೆ. ಒಂದು 20-30 ರೂಪಾಯಿ ಕೊಡೋಣ ಅಂತ ಅಂದ್ಕೊಂಡು ಬಂದಿರ್ಬೋದು ಅವರು ಅಂತ ತಿಳ್ಕೊಂಡು ನಾನು ಅದ್ರ ಬಗ್ಗೆ ಏನು ನಾನು ದುಡ್ಡು ಎಷ್ಟು ಕೊಡ್ತೀರ ಏನು ಅಂತ ಕೇಳಲಿಲ್ಲ. ಅವ್ರು 10 ನಿಮಿಷಕ್ಕೆ ಜುಬ್ಬಾನೇ ರೆಡಿ ಮಾಡಿಕೊಡಿ, ಜಸ್ಟೇ ಸ್ಟಿಚ್ ಮಾಡಿಕೊಡಿ, 10 ನಿಮಿಷಕ್ಕೆ ಜುಬ್ಬಾ ರೆಡಿ ಮಾಡೋಕ್ಕಾಗುತ್ತಾ ಅಂತ ಕೇಳಿದೆ. ಸರಿ ಆಯಿತು, 15 ನಿಮಿಷನೇ ತಗೊಳ್ಳಿ ಅಂದರು. ನಿಜವಾಗ್ಲೂ ಅವ್ರ ಮೈಂಡಲ್ಲಿ ಏನಿತ್ತು ಅಂತಲೇ ಗೊತ್ತಿಲ್ಲ. 10 ನಿಮಿಷ 15 ನಿಮಿಷಕ್ಕೆ ಪಂಚನ ಕಟ್ ಮಾಡಿ ನಾವು ಜುಬ್ಬಾ ರೆಡಿ ಮಾಡೋಕ್ಕಾಗುತ್ತಾ? ಸೊ ಅದಕ್ಕೆ ನಾನೇನು ಹೇಳಿದೆ ಗೊತ್ತಾ, ಒಂದೇ ಮಾತು ಹೇಳಿದೆ. ಫೈನಲಿ ಅವ್ರು ಹೇಳೋದನ್ನೆಲ್ಲ ಕೇಳಿದೆ, ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅವರು ಅಂತೇಳಿ ಎಲ್ಲನೂ ಕೇಳಿದೆ. ಮನಸಲ್ಲೇ ನಗು ಜೋರಾಗಿ ಬಂದ್ರೂ ಅದನ್ನು ತಡ್ಕೊಂಡು ಫೈನಲಾಗಿ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು. ಅದೇನಪ್ಪ ಅಂದರೆ, ಒಂದು ಕೆಲಸ ಮಾಡಿ, ಮಿಷಿನ್ನು ನಾನು ಬಿಟ್ಕೊಡ್ತೀನಿ. 15 ನಿಮಿಷ ಅಲ್ಲ, ನಿಮಗೆ ಅರ್ಧ ಗಂಟೆ ನಾನು ಮಿಷಿನ್ ಬಿಟ್ಕೊಡ್ತೀನಿ, 1 ಅವರ್ ಬಿಟ್ಕೊಡ್ತೀನಿ. ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೀವು ಟೈಮ್ ತಗೊಳ್ಳಿ, ಬಟ್ ನೀವೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ದೆ ನಾನು ಅವ್ರಿಗೆ. ಅವಾಗ ಅವ್ರು ಹೌದಾ, ನಂಗೆ ಬೇಗ ಬೇಕಿತ್ತು, ಸರಿ ಆಯಿತು ಬಿಡಿ ಬೇಡ ಅಂತ ಅವಾಗ ಎತ್ಕೊಂಡು ಹೋದ್ರು ವಾಪಸ್ಸು. ನಿಜವಾಗ್ಲೂ ಎಂತೆಂಥ ಜನ ಇರ್ತಾರೆ ಅಂದರೆ, 10 ನಿಮಿಷಕ್ಕೆ ಜುಬ್ಬಾ ಸ್ಟಿಚ್ ಮಾಡಿಕೊಡ್ಬೇಕಂತೆ. ಅದು ಅವ್ರು ಹೇಳೋ ಸ್ಟೈಲ್ ನೋಡಿದ್ರೆ ಪಂಚೆ ತಂದಿದ್ದಾರೆ, ಏನೋ ರೆಡಿಮೇಡ್ ತಂದಿರೋ ಥರ 2 ಸ್ಟಿಚ್ ಹಾಕ್ಕೊಟ್ಬಿಡಿ ಸಾಕು ಅಂತ ಕೇಳಿದ್ರು ಸ್ಟಾರ್ಟಿಂಗು. ನಾನು ರೆಡಿಮೇಡಾ ಇಲ್ಲ ಪೀಸ್ ತಂದಿದ್ದೀರಾ ಕನ್ಫ್ಯೂಸ್ ಆಯ್ತು ನನಗೆ. 2 ಸ್ಟಿಚ್ ಅಂದರೆ ಅದು ರೆಡಿಮೇಡೇ ಇರುತ್ತೆ, ಇಲ್ವಂತೆ ಪಂಚೆ ತಗೊಬಂದಿದ್ದಾರೆ. ಪಂಚೆಯಲ್ಲಿ 2 ಸ್ಟಿಚ್ ಹಾಕಿದ್ರೆ ಜುಬ್ಬಾ ಆಗುತ್ತಾ? 10 ನಿಮಿಷಕ್ಕೆ ರೆಡಿ ಮಾಡಿಕೊಡಿ ಅಂತ ಬೇರೆ ಕೇಳ್ತಾ ಇದ್ದಾರೆ. ಸೊ ನಿಜ ಅವತ್ತಿನ ದಿನ ಎಲ್ಲ ನಗಬೇಕಾ ಅಳ್ಬೇಕಂತ ಗೊತ್ತಾಗ್ದೇ ಅವತ್ತಿನ ದಿನ ಕಳೆದೋಯ್ತು, ಸರಿನಾ. ಇನ್ನು ಎಂತೆಂಥ ಕಸ್ಟಮರ್ ಇರ್ತಾರೆ ಅಂದರೆ, ಇನ್ನೊಂದು ಹೇಳಬೇಕು ಅಂದರೆ, ಬರ್ತಾರೆ ಫಸ್ಟು ಅಮೌಂಟ್ ಎಷ್ಟು ಅಂತ ಹೇಳ್ತಾರೆ. ನಾವು ಸ್ಯಾರಿ ಜಿಗ್ಜಾಗು ವಿತ್ ಫಾಲು 450 ತೊಗೊಳ್ತೀನಿ, 450 ಅಂತೀನಿ. ಸರಿ ಆಯಿತು ಅಂತಾರೆ. ಅದಾಗಿ ಅಮೌಂಟ್ ಕೇಳ್ಕೊಂಡಿದ್ದಾದಮೇಲೆ ಒಂದು ಪೈಪಿಂಗ್ ಇಟ್ಬಿಡಿ, ಒಂದು ಟ್ಯಾಗ್ ಇಟ್ಬಿಡಿ, ಒಂದು ಲೇಸ್ ಹಾಕ್ಬಿಡಿ.